ಹೌದು. ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಉತ್ತರ ಬಾಯನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಉತ್ತರ ಬಾಯನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲೊಂಗರಿಯೇ ನಯನ ಕಂಗೊಳಿಸುವ ನವಿಲೊಂಗರಿಯೇ ಕುಣಿಯುತ್ತ ಬಾ ರಾಗಕ್ಕೆ ನಲಿಯುತ್ತ ಬಾ ಸ್ವರಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ತಣಿಸಿ ಮೈ ಮರೆಯುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ
ಸ್ವರಕ್ಕೆ ನಲಿಯುವೆನು ರಾಗದ ಸ್ವರ ಗೀತೆ ಹಾಡಿ ಹರಿಸುವೆನು ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿನ ಹಾಡುವ ಬಾ ಓ ರಾಜ ಕವಿಯಾಮೃತನು ಸಹಜ ಆಗೇನೆ ಹೃದಯದ ಸ್ವರ್ಣ ಧ್ವಜ ಓ ರಾಜ ಪ್ರಾಣೇಶ್ವರ ಎಂತ ಸೌಂದರ್ಯ ನುಡಿ ಎಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಸ್ವಾಮಿ ಪ್ರಾಣೇಶ್ವರ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಸ್ವಾಮಿ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನಂದಿ ಬಾಳಿಗೆ ಬೆಳಕಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನಂದಿ ಬಾಳಿಗೆ ಬೆಳಕಾದೆ ಬೆಳಗಿದೆ ಬಾಳಿನ ಸತಿಯಾಗಿ ಬೆಳಗಿದೆ ಬಾಳಿನ ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಸ್ವಾಮಿ ಪ್ರೀತಿ ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಮಾಮೂಲಮಯ ಪಮಗಮ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಸ್ವಾಮಿ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಜಾಣ ಕೋಗಿಲೆ ನಿನಗೆ ಏನ ಹೇಳಲೇ
ರಾಗದ ರಾಣಿಯೂ ನೀನೆ ರಾಗ ಸೌಂದರ್ಯವೇ ನಿನ್ನ ಆಭರಣವೇನು ಉಳಿಸಿದೆ ನಲಿಸಿದೆ ಹಾಡಿನಿಂದ ನೀಸಿದೆ ನಲಿಸಿದೆ ಹಾಡಿನಿಂದ ನೀನು ಗಾನ ಕೋಗಿಲೆ ನಿನಗೆ ಏನ ನೀಡಲೇ ನಿನ್ನ ಕಾಲಿನಲ್ಲಿ ನಲಿದಿದೆ ಗಲ್ಗಲ್ ಎನ್ನುತ್ತಲೇ ಕಿರುಗೆಗೆ ನಿನ್ನ ಕಾಲಿನಲ್ಲಿ ನಲಿದಿದೆ ಗಲ್ಗಲ್ ಎನ್ನುತ್ತಲೇ ಹಾಗೆ ನಾದಕ್ಕೆ ನನ್ನ ಮನದಲ್ಲಿ ಮಿಡಿದನು ಮದನ ಹಾಗೆ ನಾದಕ್ಕೆ ನನ್ನ ನಮ್ಮಿ ಸಮ್ಮಿಲನಕ್ಕೆ ಆ ಸಂಜೆ ಸೋಪಾನ ಓ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಮುದ್ದು ಕೋಗಿಲೆ ನಿನಗೆ ಮುತ್ತ ನೀಡಲೇ ಪ್ರಾಣೇಶ್ವರಿ ಹೃದಯ ರಾಜನೇ ನಿನಗೆ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಗಾನ ಸಾಮ್ರಾಜ್ಯದ ರಾಜನು ನಾದ ಸೌಂದರ್ಯವೇ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ
ಭಾಮರ ಎತ್ತಣ ಕೋಗಿಲೆ ಎತ್ತಣ ರಾಧಾ ಎಲ್ಲಿಹನೋ ಕೃಷ್ಣ ಸತ್ಯ ಸಾಕ್ಷಿಯದಲ ಮಾಧವ ಸತ್ಯ ಸಾಕ್ಷಿಯವನ ಮಾಧವ ಈ ಕ್ಷಣವೇ ಎನ್ನೆಡೆಗೆ ಈ ಕ್ಷಣವೇ ಎನ್ನೆಡೆಗೆ ಬರುವ ಏನಿದು ಹೃದಯವ ತಣಿಪ ಅಮೃತ ಪಾನ ಹೃದಯವ ತಣಿಪ ಅಮೃತ ಪಾನ ಏನಿದು ಮುರಳಿಯ ಗಾನ ಶ್ರೀ ಕೃಷ್ಣನ ಮುರಳಿಯ ಗಾನ ಸ್ವಾಮಿ ಸ್ವಾಗತ 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 ರುಕ್ಮಿಣಿ ಹೃದಯ ವಿಹಾರಿ ಶೌರಿ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ಮೋಹನ ಮುರಳಿ ಗಾನವಾರಿಧಿ ಸ್ವಾಮಿ ರುಕ್ಮಿಣಿ ಮೋಹನ ಮುರಳಿ ಗಾನವಾರಿ ಸ್ವಾಗತ 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 ಬಾಮಿನಿ ರುಕ್ಮಿಣಿ ಬಾನನ್ನ ಮನದಿನಿ ಹೃದಯ ಮಗದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸವು ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸವು ನಿರಂತರ ರುಕ್ಮಿಣಿ ಹೃದಯ ವಿಲಾಸ ನಿರಂತರ ಸ್ವಾಮಿ ರುಕ್ಮಿಣಿ ಹೃದಯ ವಿಲಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮ ಅನುದಿನ ಅನುಕ್ಷಣ ನಿಮ್ಮಯ ನಮ ಸ್ವಾಗತ 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 ಪ್ರೇಮ ಪರಾಗ ಸುಮ ಶರಣ ಬೇಗ
ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು ಹಾಗೂ 1 ವರ್ಷ ಅಜ್ಞಾತವಾಸ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುವುದು. ವಿರಾಟರಾಯನ ಪುತ್ರಿಯಾದ ಉತ್ತರನ ಅಭಿಮಾನ್ಯುವಿನ ವಿವಾಹ ನಡೆಯಿತು. ರುಕ್ಮಿಣಿ ಸ್ವಾಮಿ, ಯುಧಿಷ್ಠರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿದು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಆ ದುರ್ಯೋಧನ ಬಳಿ ಕಳಿಸಿದರು. ಆದರೆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ ಸ್ವಾಮಿ, ಯುದ್ಧವೇನು ಅನಿವಾರ್ಯವಾಗಿ ಬಂದದಂತೆ ಪ್ರೇಯಸಿ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳೆಂದು ಕಳೆದು ಹೋದವು. ಗೋಪಿಕಾಂಗನರ ಕಟಾಕ್ಷೇತ್ರಕ್ಕೆ ತೊಯ್ದು ಈ ದ್ವಾರಕೆಯ ಕುಸುಮ ಶೈನ್ಯದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವೇ ತಾನೆ ಸ್ವಾಮಿ? ರುಕ್ಮಿಣಿ, ಲೋಕ ಸೇವೆಯ ಅರಕೆಯನ್ನು ಒತ್ತಾಗಲಿ ಆ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ರುಕ್ಮಿಣಿ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರು ನತ್ತಿಸುವುದು ಸಹಜ. ಹೇಳು, ಕಂಸ ಶಿಶುಪಾಲಾದಿ ದಾನವನ್ನು ಸಂಹರಣೆ ಮಾಡಿತು. ಈ ನಿಮ್ಮ ಚಕ್ರ ರಕ್ತ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಟರು ಜನ್ಮಿಸಿರುವರು ಅವರ ತ್ರಿಷ್ಟದಾರಿಗೆ ಅವರೇ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಒದಗಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಅಸ್ತ್ರಗಳನ್ನು ಧರಿಸಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಯುದ್ಧವನ್ನು ಮಾಡದೆಂದು ಪ್ರತಿಜ್ಞೆಯನ್ನು ಮಾಡನು. ರುಕ್ಮಿಣಿ ಪ್ರಾಣೇಶ್ವರ, ಈ ಶೈನಗಾದಿ ಹೊಸ್ತಿಲಿಂದಾಡ್ತಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದೆನು. ಆದರೆ ಇದೇನು ಪರಿಹಾಸ್ಯವಲ್ಲ ತಾನೆ? ರುಕ್ಮಿಣಿ, ಇದು ಪರಿಹಾಸ್ಯವಲ್ಲ. ಗೋಪಿಕಾಂಗಿನ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವಸೃಷ್ಟಿ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡರು. ಕಂಸ ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾಂತದಿಂದ ಸದೆಬಿಡದನಾದರೂ ಅವರ ಪ್ರಚಂಡ ಅಟ್ಟಾಸದಿಂದ ಇಡೀ ಜಗತ್ತೇ ಕಂಪಿಸುತ್ತಿರುವುದು. ರುಕ್ಮಿಣಿ ಸ್ವಾಮಿ, ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನ ಕೃಷ್ಣನ್ನು ಜನರು ನೋಡರು. ಪ್ರಿಯೇ ಪ್ರಾಣೇಶ್ವರ, ನಾನು ನಿರಸ್ತ್ರೇ ನಿಜ. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ಆಳುಗಳಂತೆ ದರ್ಪ ಅಂದರೆ ಕ್ಷತ್ರಿಯ ವೀರನು ಇಲ್ಲಿಂದಲ್ಲಿಗೆ ನಡೆಸುವುದು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದರು. ರುಕ್ಮಿಣಿ, ನಾನು ಆ ಅಜ್ಞಾನವನ್ನು ನಡೆಸುವನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರ ಪರಾಭವಿಸಿ ವಿಜಯದ ಭದ್ರ ಪೀಠವನ್ನು ಯಾರು ಏರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವನು. ಸತ್ಯದ ಚಿರ ಪ್ರಕಾಶದಿಂದ ಇಡೀ ಈ ಜಗತ್ತನ್ನೇ ನಿಲ್ಲಿಸುವನು. ರುಕ್ಮಿಣಿ, ಪ್ರಾಣೇಶ್ವರ, ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಈ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡುವಂತೆ ಪ್ರೇಯಸಿ. ಆಗಲಿ ಸ್ವಾಮಿ.
ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನೇ ಸ್ಥಾಪಿಸುವುದೇ ನನ್ನ ಮುಖ್ಯ ಉದ್ದೇಶ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಬಾಲ್ಯ ಯೌವನ ಕಳೆದು ವಾರ್ಧಕ್ಯಾಂತದ ಮೊದಲಂತಕ್ಕೆ ಕಾಲಿಟ್ಟೇನಾದರೂ ಇನ್ನೂ ಆ ಕನಸಾಗಿ ಹೋದರು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸನು. ಆದರೂ ನನ್ನ ಉದ್ದೇಶವು ಈಡಲಿಲ್ಲ ಪೇಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದನು. ರುಕ್ಮಿಣಿ ಸ್ವಾಮಿ, ಮುಂದಿನ ಯುಗದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸು. ರುಕ್ಮಿಣಿ, ಪ್ರಾಣೇಶ್ವರ, ನೀನು ಕ್ಷಣಕಾಲ ಇದಕ್ಕೂ ನೀನು ಹೋಗು ಪ್ರೇಯಸಿ. ಕ್ಷಣಕಾಲ ನಾನು ನಿದ್ರಿಸುವೆನು. ಆಗಲಿ ಪ್ರಿಯ. ಪುನಃ ನಾನು ನಿದ್ರೆಯಿಂದ ಎಚ್ಚರಗೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಿದೆ. ಮಂದಿ ಆಗಲಿ ಸ್ವಾಮಿ. ಗೌರಿ ಮನೋಹರನು ದಿವಾಣಿ ಪ್ರತಿಬ್ರಹ್ಮನು ನಿಮ್ಮ ರೂಪ
ಪ್ರಾಣೇಶ್ವರ. ಸ್ವಾಮಿ ರುಕ್ಮಿಣಿ ಸ್ವಾಮಿ ರುಕ್ಮಿಣಿ ತೆಗೆದುಕೊಳ್ಳಿ ಸ್ವಾಮಿ. ಸ್ವಾಮಿ ರುಕ್ಮಿಣಿ ಪ್ರಾಣೇಶ್ವರ. ರುಕ್ಮಿಣಿ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದುವೆ. ಸ್ವಾಮಿ ಗೋವಿಂದ ನಿನ್ನಿಂದ ಆನಂದ ಹೊಂದುವೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ ಹರಿನಾಮ ಹರಿಧ್ಯಾನ ಹರಿಸೇವಿಂದ ನಾ ಧನ್ಯಳಾದೆ, ಬಲು ಮಾನ್ಯಳಾದೆ. ಸ್ವಾಮಿ ಹರಿನಾಮ ಹರಿಧ್ಯಾನ ಹರಿಸೇವಿಂದ ನಾ ಧನ್ಯಳಾದೆ, ಬಲು ಮಾನ್ಯಳಾದೆ. ದೇವಾದಿ ದೇವನ ದಯೆಯಿಂದ. ಪ್ರಾಣೇಶ್ವರ ರುಕ್ಮಿಣಿ ದೇವಾದಿ ದೇವನ ದಯೆಯಿಂದ ಭೂಲೋಕ ಪೂಜಿಸುವ ಸಿರಿದೇವಿಯಾದ. ಸ್ವಾಮಿ ರುಕ್ಮಿಣಿ ಭೂಲೋಕ ಪೂಜಿಸುವ ಸಿರಿದೇವಿಯಾದ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನನ್ನನ್ನೇ ಮರೆತು ನಿಮ್ಮಲ್ಲಿ ಬೆರೆತು. ಸ್ವಾಮಿ ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನನ್ನನ್ನೇ ಮರೆತು ನಿಮ್ಮಲ್ಲಿ ಬೆರೆತು. ಮನೆ ಮಾಡಿ ಹೃದಯದ ಮುದದಿಂದ. ಸ್ವಾಮಿ ರುಕ್ಮಿಣಿ ತೆಗೆದುಕೊಳ್ಳಿ ಫಲಹಾರವನ್ನು. ಸ್ವಾಮಿ ದೇವಾದಿ ದೇವನ ದಯೆಯಿಂದ ಶ್ರೀಮೋಕ ಪೂಜಿಸುವ ಶ್ರೀದೇವಿಯಾದ. ಸ್ವಾಮಿ ಭೂಲೋಕ ಪೂಜಿಸುವ ಶ್ರೀದೇವಿಯಾದ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪ್ರಾಣೇಶ್ವರ ಬನ್ನಿ ಸ್ವಾಮಿ. ಆನಂದ ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ
ಮಾಧವ ಮುರಹರಿ ನಂಬಿದೆ ನಾನಿನ್ನ ಕರುಣಿಸಿ ಕಾಯೋ ಶ್ರೀಹರಿಯೇ ಪರಮಾತ್ಮ. ಮಾಧವ ಮುರಹರಿ ನಂಬಿದೆ ನಾನಿನ್ನ ಕರುಣಿಸಿ ಕಾಯೋ ಶ್ರೀಹರಿಯೇ ಕೇಶವನಿನ್ನ ನಾಮಾಮೃತವ ಪರಮಾತ್ಮ. ಕೇಶವನಿನ್ನ ನಾಮಾಮೃತವ ನೆನೆಯುತ್ತ ಉಳಿದಿದೆ ಈ ನನ್ನ ಜೀವ. ನೆನೆಯುತ್ತ ಉಳಿದಿದೆ ಈ ನನ್ನ ಜೀವ. ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ. ಪರಮಾತ್ಮ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದೆಯೂ ಸಹ ಪರಮಾತ್ಮನ ಕೃಪೆಯು ಇನ್ನೂ ನನ್ನ ಮೇಲೆ ಬೀರಲಿಲ್ಲವಲ್ಲ. ಇರಲಿ, ನಾನು ಈಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಾಣುವೆನು. ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಪರಮಾತ್ಮ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾನೆಂದು ಓಡೋಡಿ ಬಂದೆ. ನಿನಗಾಗಿ ನಾನೆಂದು ಓಡೋಡಿ ಬಂದೆ. ದಿನದ ಕಾಯುವ ದಾನವ ವೈರಿ ದಿನದ ಕಾಯುವ ದಾನವ ವೈರಿ ಧ್ಯಾನವ ಮಾಡುವೆ ದಯ ತೋರೋ ಚೌರಿ. ಧ್ಯಾನವ ಮಾಡುವೆ ದಯ ತೋರೋ ಚೌರಿ. ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ. ಏ ಮಾಧವ ಏ ಮಾಧವ ಏ ಮಾಧವ. ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ. ದ್ವಾರಕಾ ನಗರಕ್ಕೆ ಕುರುಪಾಂಡವರನ್ನು ಸಿದ್ಧತೆಗೊಂಡಿಗ ಯುದ್ಧದ ಬುದ್ಧಿಯ ಶೀಘ್ರದೊಳಗೆ. ಕುರುಪಾಂಡವರನ್ನು ಸಿದ್ಧತೆಗೊಂಡಿಗ ಯುದ್ಧದ ಬುದ್ಧಿಯ ಶೀಘ್ರದೊಳಗೆ. ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ. ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ. ದ್ವಾರಕಾ ನಗರಕ್ಕೆ ಅದಮ ಭೀಮನ ಒದಿಸಲು ವಿಧ ಪ್ರಯೋಗವೆಸಗಿದರು. ಅದಮ ಭೀಮನ ಒದಿಸಲು ವಿಧ ಪ್ರಯೋಗವೆಸಗಿದರು. ಕದೀಮನವನು ಎದೆಗೆಡದೆ ಮದಕರಿಯಮ್ಮಯ ಕೊಪ್ಪಿಹನು. ಕದೀಮನವನು ಎದೆಗೆಡದೆ ಮದಕರಿಯಮ್ಮಯ ಕೊಪ್ಪಿಹನು. ಮಾಧವನ ಬೆಂಬಲದಿ ಮರೆಯುವ ಮದಂದ ಪಾಂಡವರ ಪಟವ. ಮಾಧವನ
ಆ ಅರ್ಜುನನು ಕೃಷ್ಣನ ಸಹಾಯವನ್ನು ಬೇಡಲು ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿದನಲ್ಲ. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಹೋಗಿ ಆ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆದು ಆ ಪುಂಡ ಭೀಮಾರ್ಜುನರ ರುಂಡ ಮುಂಡಗಳನ್ನ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಗಂಜದಳದಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ परमात्मा पंजदोलादाक्ष मनमोहन करुण्य गुणशील नवचेतन करुणानिधि माधव नित्य कल्याण गुण माधव करुणानिधि ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ
ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿರೋರು. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರು ನಂದನ. ಕುಲ ತಿಲಕ ಗೌರವೇಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಗೌರವ ರಣರಂಗದಿ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗುರುನಂದನ. ಏನಿ ಮಾಧವನ ಅರಮನೆಯ ಶೃಂಗಾರ ಭರಿತ ವೈಭವ ಎತ್ತ ನೋಡಿದರೂ ಮುತ್ತು ರತ್ನಗಳಿಂದ ಅಲಂಕೃತವಾಗಿ ಪರಿಶೋಧಿಸುತ್ತಿರುವುದಲ್ಲ. ಹಸ್ತಿನಾವತಿಯ ನನ್ನ ಅರಮನೆಯಾದ ರಾಜ್ಯಲಕ್ಷ್ಮಿಗಿಂತಲೂ ಈ ಮಾಧವನ ಅರಮನೆಯು ಇಷ್ಟೊಂದು ಅಲಂಕೃತವಾಗಿ ಪರಿಶೋಧಿಸುತ್ತಿರುವುದಲ್ಲ. ಅಬ್ಬ
ಕಿಡಿಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ, ಅದು ಈ ಮಂದಿರದಲ್ಲಿ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರಂತಹ ಕೋಮಲ ತಲದಂತೆ ಸದಾ ಸಿದ್ಧವಾಗಿರುವ ಈ ಕಂಬಗಳು ನನ್ನ ಮನಸ್ಸನ್ನು ಹೊಕ್ಕು, ನನ್ನ ಮನಸ್ಸಿನ ಚಿಂತಾಗ್ನಿಯನ್ನು ಕೆಡಿಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಅಬ್ಬಾ, ಈ ಮಾಧವನ ಅರಮನೆಯು ನನ್ನ ಅರಮನೆಗಿಂತಲೂ ಅದ್ಭುತವಾಗಿರುವುದೇ. ಚೇಚೆ, ಭ್ರಾಂತು ಭ್ರಾಂತು ಭ್ರಾಂತು. ಜಗತ್ತಿನ ರಾಜಾದಿರಾಜರಿಗಳಿಗೆಲ್ಲ ಮಿಗಲೆನಿಸಿದ ಈ ಚಂದ್ರಕುಲ ಸಾರ್ವಭೌಮನ ಸಿರಿ ಸಂಪದಗಳಿಗೆ ಸರಿದೂಗಬಲ್ಲದೆ ಈ ಮಾಧವನ ಅರಮನೆ. ಏನೀ ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದಬ್ಬಿಸುವಂತಹ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿಯ, ಅದು ಈ ಮಂದಿರದಲ್ಲಿ. ಏನು ಬಳ್ಳಿಯಂತೆ ಬೆಳಕುವ ನಡುವು, ನಕ್ಷತ್ರದಂತೆ ಹೊಳೆಯುವ ಕಣ್ಣುಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಆ ಮಧುಚಂದ್ರನನ್ನೇ ನಾಚಿಸುವಂತಹ ಮಂದಹಾಸ, ಇವನ್ನೊಂದು ಸಾರಿ ಬಿಗಿದಬ್ಬಲೇ. ಭ್ರಾಂತು ಭ್ರಾಂತು ಭ್ರಾಂತು. ಈ ಮಾಧವನ ಶಯನಾಗೃಹವು ಈ ಚಂದ್ರಚಕ್ರ ಚಕ್ರೇಶ್ವರನ ಅರಮನೆಗಿಂತ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಇಲ್ಲ ಇಲ್ಲ, ಇದೆಲ್ಲವೂ ಆ ಕಪಟ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಾಗ್ರಹವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಶಶಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗೋಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿಯ ಮಣಿಮಕುಟ ಈ ಚಂದ್ರಕುಲ ಚಕ್ರೇಶ್ವರ. ಸಾರ್ಥಕೆ, ಕೃಷ್ಣನಲ್ಲಿ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿರುವರು, ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಏನು ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಈ ಕೃಷ್ಣನು ಇನ್ನೂ ಎಚ್ಚರಗೊಳ್ಳಲಿಲ್ಲವೇ? ಸಾರ್ಥಕೆ, ನಿನ್ನಲ್ಲಿ ಒಂದು ಮಾತಿರುವುದು. ಏನು ದುರ್ಯೋಧನ? ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಏರ್ಪಟ್ಟಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು ಸಾರ್ಥಕಿ. ಇದಕ್ಕೆ ನಿನ್ನ ಉತ್ತರ? ದುರ್ಯೋಧನ, ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಪರಮಾತ್ಮರು ಎಲ್ಲಿರುವ ನಾವು ಸಹ ಅಲ್ಲೇ ಇರುವೆವು. ಭಲೆ ಭಲೆ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಿದೆ. ಸಮಗ್ರ ಸೃಷ್ಟಿಯನ್ನು ಸೃಷ್ಟಿಸಬಲ್ಲ ಶಕ್ತಿ ಸಾಮರ್ಥ್ಯಗಳಿಂದೊಳಗೂಡಿದ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಇಡೀ ಯಾದವರ 11 ಅಕ್ಷಣಿ ಸೈನ್ಯವೇ ನನ್ನ ಜೊತೆ ಸೇರಿದಂತೆ. ಸಂದೇಹಕ್ಕೆ ಕುರುರಾಜ, ಪರಮಾತ್ಮರ ಎಚ್ಚರವಾಗಲಿ, ಪೀಠದಲ್ಲಿ ಕುಳಿತುಕೊಳ್ಳಿ. ಇವನಂತಹ ನಿಶ್ಚಿಂತ ಪುರುಷನಯ್ಯ ದ್ವಾರಕಾ ನಗರದ ಕೋಶಾಧಿಕಾರಗಳನ್ನೆಲ್ಲ ಅಣ್ಣನಾದ ಬಲಭದ್ರದೇವನಿಗೆ ಒಪ್ಪಿಸಿ ಇವನು ಮಾತ್ರ ಹಂಸತೂಲಿಕಾ ತಲ್ಪದ ಮೇಲೆ ಸುಖವಾಗಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ, ನಾನು ಈತನು ಎಚ್ಚರಗೊಳ್ಳುವವರೆಗೆ ಇಲ್ಲೇ ಕಾದು ಕುಳಿತು
ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ರಾಜಾದಿರಾಜ ರಾಜ ಮಾರ್ತಾಂಡ ಅಖಂಡ ಮಂಡಲದೋಳ್ ಕೀರ್ತಿ ಪ್ರಚಂಡ ಈ ಚಲದಂಕ ಚಕ್ರೇಶ್ವರನು ಈ ಗೋಪಾಲನ ಪಾದತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ದಿನಬಂಧು ನಿಗಮಾಗಮಸಿ ಬಂದು ನಿಗಮಾಗಮಸಿ ಅಗಣಿತ ಗುಣಗಣ ಅರೆ ಕುಲ ಮಗನ ಅಗಣಿತ ಗುಣಗಣ ಅರೆ ಕುಲ ಮಗನ ಜಗದ ವ್ಯಾಪಕ ಕೃಷ್ಣ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಪ್ರಭುದರ ಅಭಯ ಪ್ರದಾತ ನಂಬಿದ ಪ್ರಭುದರ ಅಭಯ ಪ್ರದಾತ ಸಿಂಧು ಚಯನ ಅರವಿಂದ ನಯನ ಪೊರೆ ಸಿಂಧು ಚಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರೆದ ಯಜಿತ್ರಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಏಕೆ ಸಾರ್ಥಕಿ, ಏನಾಯಿತು? ನನಗದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು ಅರ್ಜುನ. ಹೊತ್ತು ಅಣ್ಣನಾದ ಸುಯೋಧನನು ನನಗಿಂತ ಮುಂಚಿತವಾಗಿ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿ ಪರವಾಗಿ ದುರ್ಯೋಧನ ಇಂದು ಶ್ರೀಕೃಷ್ಣ ಸಹಾಯವನ್ನು ಪಡೆಯಲು ಬಂದಿರೋನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮರುಗುದಾದರೇಕಿ? ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಂತೋಷದ ವಿಷಯವೇ. ಕುರುದಂ ಯುಧಿಷ್ಠರನು 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸಿ ಮೆರೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಸುದ್ದಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು
4-6 ವಿಷಯಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶವಾದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತರಾಗಿ, ಶೀಘ್ರದಿಂ ಜಾಗೃತರಾಗಿ ಎನ್ನ ಮೊರೆಗೆ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ ದುಶಯನ ಅಗೆಗಳ ನೆಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗಿ, ಅಗೆಗಳ ನೆಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗಿ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ ಯುಗ ಯುಗದ ಪರಿ ಅಂತ್ಯವು ನೀನೆ, ನಗು ನಗು ತಲೆಗೆ ಜಗವ ಬೆಳಗಿದೆ. ವಾಸುದೇವ ಯುಗ ಯುಗದ ಪರಿ ಅಂತ್ಯವು ನೀನೆ, ನಗು ನಗು ತಲೆಗೆ ಜಗವ ಬೆಳಗಿದೆ. ಮೃಗು ಮುನಿ ದರ್ಪದ ಅಜ್ಜಿಯ ನಳಿಸಿ. ಪರಮಾತ್ಮ ಮೃಗು ಮುನಿ ದರ್ಪದ ಅಜ್ಜಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಮೃಗು ಮುನಿ ದರ್ಪದ ಅಜ್ಜಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ ಪಾಂಡವರ ಅರಾಜರಣ್ಯ ಪಾಂಡದೊಳು ನೀನ ಶರಣ್ಯ. ಪರಮಾತ್ಮ ಪಾಂಡವರ ಅರಾಜರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿತದ ಮೊರೆ ಹಿಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿತದ ಮೊರೆ ಹಿಡಲು ಬರಿದದೆ ಬಂದು
ಕಾಯ್ದ ನೀನೊಂದು ಇನ್ನು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನೊಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ದರವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ. ಯಾರು? ಪಾರ್ಥ, ಧನಂಜಯ ಎಲ್ಲರೂ ಕುಶಲದಿಂದಿರುವ್ರಿ? ಅರ್ಜುನ, ಬಂದವನು ಈ ಚರಣಕ್ಕೆ ಕುಳಿತ ಪಾರ್ಥ ಶಿರೋಭಾಗದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ